ಮಕ್ಕಳೇ, ಈ ದಿನ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ಸಂಧಿಗಳಲ್ಲಿ ಒಟ್ಟು 3 ಸಂಧಿಗಳನ್ನು ನಾವು ಕಾಣ್ತೇವೆ. ಒಂದು ಲೋಪ ಸಂಧಿ, 2 ಆಗಮ ಸಂಧಿ, 3ನೇದು ಆದೇಶ ಸಂಧಿ. ಮೊದಲಿಗೆ ನಾವು ಲೋಪ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಲೋಪ ಅರ್ಥ ಏನು? ಲೋಪ ಅಂದರೆ ಬಿಟ್ಟು ಹೋಗೋದು, ಹೊರಟು ಹೋಗೋದು. ಲೋಪ ಸಂಧಿಯಲ್ಲಿ ಯಾವುದೋ ಅಕ್ಷರ ಬಿಟ್ಟು ಹೋಗ್ತದೆ. ಹೇಗೆ ಅಂತ ನೋಡೋಣ. ಮೊದಲಿಗೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಈಗ ಮೇಲಿಟ್ಟು ಅಂತ ಒಂದು ಪದ ಇದೆ. ಅದನ್ನು ನಾನು ಬಿಡಿಸಿ ಬರೆದಾಗ ಮೇಲೆ ಪ್ಲಸ್ ಇಟ್ಟು, ಮೇಲಿಟ್ಟು ಅಂತ ಆಯಿತು. ಮೇಲೆ ಇದು ಪೂರ್ವ ಪದ, ಇಟ್ಟು ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ಲೇ ಅಲ್ಲಿ ಯಾವ ಸ್ವರ ಇದೆ? ಲೇ, ಎ ಸ್ವರ ಇದೆ ಅಲ್ವಾ? ಈಗ ಮೇಲೆ ಎ ಪ್ಲಸ್ ಇಟ್ಟು, ಮೇಲಿಟ್ಟು. ಮೇಲಿಟ್ಟು ಅಲ್ಲಿ ಎ ಅಕ್ಷರ ಎಲ್ಲಿ ಹೋಯಿತು? ಎ ಅಕ್ಷರ ಮಾಯ ಆಯಿತು, ಬಿಟ್ಟು ಹೋಯಿತು. ಆದ್ದರಿಂದ ಇದು ಲೋಪಸಂಧಿ. ಲೋಪಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿನ ಕೊನೆಯಲ್ಲಿರುವ ಸ್ವರ ಲೋಪ ಆದರೆ ಅದನ್ನು ಲೋಪಸಂಧಿ ಅಂತ ಕರಿತೇವೆ. ಇನ್ನೂ ಸ್ವಲ್ಪ ಉದಾಹರಣೆಗಳನ್ನು ನೋಡೋಣ. ಈಗ ಹುಡುಗರೆಲ್ಲರೂ. ಹುಡುಗರೆಲ್ಲರೂ ಈ ಪದವನ್ನು ಬಿಡಿಸಿ ಬರೆದ್ರೆ ಹುಡುಗರು ಪ್ಲಸ್ ಎಲ್ಲರೂ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಯಾವ ಸ್ವರ ಇದೆ? ಉ ಇದೆ. ಹುಡುಗರು ಉ. ಆದರೆ ನಾವು ಸೇರಿಸಿ ಬರೆಯುವಾಗ ಹುಡುಗರೆಲ್ಲರೂ ಉ ಸ್ವರ ಲೋಪ ಆಗಿದೆ. ಹಾಗೆಯೇ ಮೇಲೇರು. ಈ ಪದವನ್ನು ಬಿಡಿಸಿ ಬರೆದ್ರೆ ಮೇಲೆ ಪ್ಲಸ್ ಏರು. ಮೇಲೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಎ ಸ್ವರ ಇದೆ. ಆದರೆ ಮೇಲೇರು ಪದದಲ್ಲಿ ಎ ಸ್ವರ ಲೋಪ ಆಗಿದೆ, ಬಿಟ್ಟು ಹೋಗಿದೆ. ಹಾಗೆಯೇ ವಸರುತ್ತ ಪ್ಲಸ್ ಇದ್ದ, ವಸರುತ್ತಿದ್ದ. ಇದರಲ್ಲಿ ವಸರುತ್ತ ಆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಆ ಸ್ವರ ಇದೆ. ಆದರೆ ವಸರುತ್ತಿದ್ದ ಈ ಪದದಲ್ಲಿ ಆ ಸ್ವರ ಏನಾಗಿದೆ? ಲೋಪ ಆಗಿದೆ. ಹಾಗೆಯೇ ಮುಳ್ಳು ಪ್ಲಸ್ ಅನ್ನು, ಮುಳ್ಳನ್ನು. ಅಲ್ಲಿ ಉ ಅಕ್ಷರ ಲೋಪ ಆಗಿದೆ. ಹಾಗೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿನ ಸ್ವರ ಲೋಪ ಆಗಿ ಹೋದರೆ, ಮಾಯ ಆದರೆ, ಬಿಟ್ಟು ಹೋದರೆ ಅದನ್ನು ನಾವು ಲೋಪಸಂಧಿ ಅಂತ ಕರಿತೇವೆ. ಈಗ 2ನೇ ಸಂಧಿ ಆಗಮ ಸಂಧಿ. ಆಗಮ ಅಂದರೆ ಬರುವುದು ಅಂತ ಅರ್ಥ. ಈಗ ನಾವು ಹೇಳ್ತೇವಲ್ಲ, ಅತಿಥಿಗಳು ಆಗಮಿಸಿದರು ಅಂತ. ಹಾಗೆಯೇ ಆಗಮ ಸಂಧಿಯಲ್ಲಿಯೂ ಕೂಡ ವ ಅಥವಾ ಯ ಅಕ್ಷರ ಆಗಮಿಸುತ್ತೆ. ಹೇಗೆ ನೋಡೋಣ? ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಹೊಲವನ್ನು ಅಂತ ಒಂದು ಪದ ಇದೆ. ಹೊಲವನ್ನು ಬಿಡಿಸಿ ಬರೆದ್ರೆ ಹೇಗಾಗುತ್ತೆ? ಹೊಲ ಪ್ಲಸ್ ಅನ್ನು, ಹೊಲವನ್ನು. ಇಲ್ಲಿ ಯಾವ ಅಕ್ಷರ ಆಗಮವಾಗಿದೆ? ವ ಅಕ್ಷರ ಆಗಮ ಆಗಿದೆ. ಹಾಗೆ ಹೊಳೆಯಲ್ಲಿ, ಹೊಳೆ ಪ್ಲಸ್ ಅಲ್ಲಿ, ಹೊಳೆಯಲ್ಲಿ. ಇಲ್ಲಿ ಯ ಅಕ್ಷರ ಆಗಮ ಆಗಿದೆ. ಹಾಗೆಯೇ ಗಡಿಬಿಡಿಯಿಂದ, ಗಡಿಬಿಡಿ ಪ್ಲಸ್ ಇಂದ, ಗಡಿಬಿಡಿಯಿಂದ. ಇಲ್ಲಿ ಯ ಅಕ್ಷರ ಬಂದಿದೆ. ಹಾಗೆ ಆರಂಭ ಪ್ಲಸ್ ಆಗು, ಆರಂಭವಾಗು. ಇಲ್ಲಿ ವ ಅಕ್ಷರ ಆಗಮ ಆಗಿದೆ, ಬಂದಿದೆ. ಹಾಗಾದರೆ ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ, ಬಂದರೆ ಅದನ್ನು ಆಗಮ ಸಂಧಿ ಅಂತ ಕರಿತೇವೆ. ಈಗ ಕೊನೆಯದಾಗಿ ಆದೇಶ ಸಂಧಿಯನ್ನು ನೋಡೋಣ. ಮೊದಲಿಗೆ ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ನೋಡಿ, ಮೈ ಪ್ಲಸ್ ತೊಳೆ, ಮೈದೊಳೆ. ಇಲ್ಲಿ ಪೂರ್ವ ಪದ ಮೈ, ಉತ್ತರ ಪದ ತೊಳೆ. ಉತ್ತರ ಪದದ ಮೊದಲ ಅಕ್ಷರ ತ ಇದೆ. ಆದರೆ ನಾವು ಸೇರಿಸಿ ಬರೆಯುವಾಗ ತ ಜಾಗದಲ್ಲಿ ದ ಬಂದಿದೆ. ಮೈ ತೊಳೆ, ಮೈ ದೊಳೆ. ಹಾಗೆಯೇ ಕುಡು ಪ್ಲಸ್
ಕೋಲು, ಕುಡುಗೋಲು. ಕ ಜಾಗದಲ್ಲಿ ಗ ಬಂದಿದೆ. ಹಾಗೆ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ತ ಜಾಗದಲ್ಲಿ ದ ಅಕ್ಷರ ಬಂದಿದೆ. ಹಾಗೆ ಕಣ್ ಪ್ಲಸ್ ಪನಿ, ಕಂಬನಿ. ಪ ಅಕ್ಷರದ ಸ್ಥಾನದಲ್ಲಿ ಬ ಅಕ್ಷರ ಬಂದಿದೆ. ಹಾಗಾದರೆ ಆದೇಶ ಸಂಧಿ ಅಂದರೆ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರಿತೇವೆ. ಹೆಚ್ಚಾಗಿ ಕ, ಚ, ಟ, ತ, ಪಗಳಿಗೆ ಗ, ಜ, ಡ, ದ, ಬ ಅಕ್ಷರಗಳು ಆದೇಶವಾಗಿ ಬರ್ತದೆ. ನಾವು ಇವುಗಳನ್ನೆಲ್ಲ ಕನ್ನಡ ಸಂಧಿ ಯಾಕೆ ಕರಿತೇವೆ ಅಂದರೆ ಕನ್ನಡ ಪದಗಳು ಪರಸ್ಪರ ಸೇರಿ ಇಲ್ಲಿ ಸಂಧಿ ಕಾರ್ಯ ನಡೆದಿದೆ. ಆದ್ದರಿಂದ ಈ ಸಂಧಿಗಳಿಗೆ ಲೋಪಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿಗಳಿಗೆ ನಾವು ಕನ್ನಡ ಸಂಧಿಗಳು ಅಂತ ಕರಿತೇವೆ.